ಸಿ ಅಧ್ಯಕ್ಷ. ನಮ್ಮ ಶಾಲೆಯ ಸೌಲಭ್ಯಗಳನ್ನು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಜನರಿಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಶಾಲೆಯಲ್ಲಿ ಇವಾಗ ಆಲ್ರೆಡಿ ಸುಸಜ್ಜಿತವಾದ ಕೊಠಡಿ ವ್ಯವಸ್ಥೆ ಇದೆ. ಆಮೇಲೆ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ರೀತಿ ರೂಮ್ಸ್ ಇರಲ್ಲ. ನಮ್ಮಲ್ಲಿ ಸ್ಲ್ಯಾಬ್ ಇರೋ ಕಟ್ಟಡಗಳು ಮತ್ತು ಹಂಚಿದ್ದು ಎಲ್ಲ ಇದೆ. ಸುಮಾರು 12ರಿಂದ 14 ರೂಮ್ ಇದೆ. ಎಲ್ಲ ರೂಮಿಗೂ ನಾವು ಪೇಂಟ್ ಎಲ್ಲ ಹೊಡೆದು ಸ್ಮಾರ್ಟ್ ಮಾಡಿ ನೀಟಾಗಿ ಮಾಡಿದ್ದೀವಿ. ಮಕ್ಕಳಿಗೆ ಯಾವುದೇ ರೀತಿ ಕಲರ್ ಇಲ್ಲ, ಡಿಲ್ ಮಾಡಿದೆ ಆಧಾರಗಳಿಂದ ನೀಟಾಗಿದೆ ಶಾಲೆ. ಎರಡನೇದಾಗಿ ಸ್ಪೋಕನ್ ಇಂಗ್ಲೀಷ್ ಮತ್ತು ಸ್ಮಾರ್ಟ್ ಕ್ಲಾಸಿನ ವ್ಯವಸ್ಥೆ ಮಾಡಿದ್ದೀವಿ. ನಾವು ಆಲ್ರೆಡಿ 2 ಸ್ಮಾರ್ಟ್ ಟಿವಿಗಳನ್ನ ಫಿಟ್ ಮಾಡಿದ್ದೀವಿ. ಮತ್ತು ಸ್ಪೋಕನ್ ಇಂಗ್ಲೀಷ್ ಹೇಳ್ಕೊಡೋಕ್ಕಾಗಿಯೇ MSc BSc ಆದ ಟೀಚರ್ಸ್ ಎಲ್ಲ ಬಂದು ಸ್ಪೋಕನ್ ಕ್ಲಾಸ್ಗಳನ್ನ ಹೇಳ್ಕೊಡ್ತಾರೆ. ಕುಡಿಯೋ ನೀರು ವ್ಯವಸ್ಥೆ ಈಗ ಸರ್ಕಾರಿ ಶಾಲೆಗಳಲ್ಲಿ ಕುಡಿಯೋ ನೀರು, ನಲ್ಲಿ ನೀರು, ಆ ಥರ ಬಾವಿ ನೀರು ಈ ಥರ ವ್ಯವಸ್ಥೆಗಳನ್ನು ಮಾಡಿರ್ತಾರೆ. ನಾವು ರೋಟರಿ ಸಂಸ್ಥೆಯ ವತಿಯಿಂದ ಸಹಕಾರವನ್ನು ಪಡೆದು ನಮ್ಮ ಶಾಲೆಯಲ್ಲಿ ಅಕ್ವಾಗಾರ್ಡನ್ನು ಫಿಟ್ ಮಾಡಿ ಶುದ್ಧ ನೀರಿನ ವ್ಯವಸ್ಥೆ ಮಾಡ್ತೀವಿ. ಯೋಗ ಶಿಕ್ಷಣವನ್ನು ಪ್ರತಿ ಶನಿವಾರ ಯೋಗ ತರಬೇತಿಯನ್ನು ನಾವು ಮಾಡ್ತಾ ಇದ್ದೀವಿ. ಯೋಗ ವಿದ್ಯಾರ್ಥಿಗಳನ್ನು ಬಳಸ್ಕೊಂಡು ಹಾಗೆ ಪ್ರತಿ ವಿಷಯ ಬೋಧನೆಗೆ ತರಬೇತಿ ಶಿಕ್ಷಕರು. ನಮ್ಮ ಈ ಸರ್ಕಾರಿ ಶಾಲೆಗಳ ಬಗ್ಗೆ ಮೊನ್ನೆ ಪ್ರಜಾವಾಣಿ ಪೇಪರ್ ಬಂದಿದೆ. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಅಂತ ಹೇಳಿದೆ. ಬಟ್ ನಮ್ಮ ಶಾಲೆಯಲ್ಲಿ ಯಾವುದೇ ರೀತಿ ಕೊರತೆ ಇಲ್ಲ. ನಮ್ಮ ಶಾಲೆಯಲ್ಲಿ ಸ್ಪೋರ್ಟ್ಸ್ ಟೀಚರ್ ಇದ್ದಾರೆ. ಕಂಪ್ಯೂಟರ್ ಶಿಕ್ಷಣ ನೀಡೋಕ್ಕಾಗಿ BE ಓದಿರೋ ಹುಡುಗರು ಬಂದು ಟೀಚಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ಇಂಗ್ಲೀಷ್ ಹೇಳ್ಕೊಡೋದು ಇಂಗ್ಲೀಷ್ ಟೀಚರ್ಸ್ ಇದ್ದಾರೆ. ಇರೋ 70 ಮಕ್ಕಳಿಗೆ 6 ಜನ ಟೀಚರ್ಸ್ ಇದ್ದಾರೆ. ಟೀಚರ್ಸ್ ಯಾವುದೇ ರೀತಿ ಕೊರತೆ ಇಲ್ಲ. ಮತ್ತು ಟೇಬಲು, ಸ್ಮಾರ್ಟ್ ಡೆಸ್ಕ್, ಸ್ಮಾರ್ಟ್ ಚೇರ್, ಸ್ಮಾರ್ಟ್ ಡೆಸ್ಕ್ಗಳನ್ನು ಆಯೋಜನೆ ಮಾಡ್ತೀವಿ. ಉಚಿತ ನಾವು ಇದು ಸ್ನೇಹ ಬಳಗ ಮತ್ತು ಅಖಿಲ ಸೇವಾ ಟ್ರಸ್ಟ್ ವತಿಯಿಂದ ನಮ್ಮ ಶಾಲೆಗೆ ಯಾರ್ಯಾರು ಮಕ್ಕಳು ಸೇರ್ತಾರೆ ಅವರಿಗೆ ನೋಟ್ಬುಕ್ಗಳನ್ನು ಉಚಿತವಾಗಿ ಮತ್ತು ಕಾಪಿ ರೈಟಿಂಗನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ. 10ಕ್ಕಿಂತ ಹೆಚ್ಚು ಮಕ್ಕಳು ಒಂದೇ ಕಡೆಯಿಂದ ನಮ್ಮ ಶಾಲೆಗೆ ಬರ್ತಾರೆ ಅಂತಾದರೆ ಅವರಿಗೆ ಉಚಿತವಾಗಿ ಆಟೋ ವ್ಯವಸ್ಥೆ, ಡ್ರಾಪು ಪಿಕಪ್ಪನ್ನು ಫ್ರೀಯಾಗಿ ಮಾಡ್ತಾ ಇದ್ದೀವಿ. ಹಾಗೂ ಶನಿವಾರ ವಿಶೇಷ ತಿಂಡಿನ ಆಯೋಜನೆ ಮಾಡ್ತಾ ಇದ್ದೀವಿ. ಹಾಗೂ ವಿಜ್ಞಾನ ಉಪಕರಣಗಳು, ಸೈನ್ಸ್ ಲ್ಯಾಬ್ ಮಾಡಿದ್ದೀವಿ. ಶಿಕ್ಷಣ ಇದು ಸಂಗೀತ ಶಿಕ್ಷಕರನ್ನು ಆಯೋಜನೆ ಮಾಡಿ ಸಂಗೀತ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ. ಪ್ರತಿ ವರ್ಷ ಶಾಲೆಯಲ್ಲಿ ದಾಖಲಾತಿ ಹೆಚ್ಚುತ್ತಾ ಇದೆ. ಕರೋನಾ ಇದ್ದಾಗ ಬರೀ 18 ಜನ ಸ್ಟೂಡೆಂಟ್ಸ್ ಇದ್ದು ಇವಾಗ 70ಕ್ಕೆ ರೀಚ್ ಆಗಿದೆ. ಹಾಗೆ ಕ್ರೀಡಾ ಉಪಕರಣ ಕೇರಮ್ಮು, ಚೆಸ್ಸು, ವಾಲಿಬಾಲು, ಫುಟ್ಬಾಲು, ಕಬಡ್ಡಿ ಇದೆಲ್ಲದನ್ನು ನಾವು ತರಬೇತಿ ನೀಡ್ತಾ ಇದ್ದೀವಿ. ಅದಕ್ಕೂ ವಾಲಂಟಿಯರ್ ಬಂದು ಕ್ರೀಡೆನ ಶಾಲೆಗೆ ಹೇಳ್ಕೊಡ್ತೀವಿ. ಇದೇ ಮುಖಾಂತರ ನಾವು ಶಾಲೆಯಲ್ಲಿ ಹೇಳೋದಿದೆ, ನಿಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸೋದ್ರ ಮುಖಾಂತರ ನಮ್ಮ ಶಾಲಾ ದಾಖಲಾತಿಯನ್ನು ಹೆಚ್ಚಿಸಿ ಮಕ್ಕಳಿಗೆ ಶೈಕ್ಷಣಿಕ ಅಭಿವೃದ್ಧಿಗೆ ಸಹಕರಿಸಬೇಕು. ಈ ವಿಡಿಯೋ ಮುಖಾಂತರ ಧನ್ಯವಾದ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆರೆಸಾಗರ ಸುಮಾರು 123 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಶಾಲೆ. ಸಾಗರದಲ್ಲಿ ಅತ್ಯಂತ ತನ್ನದೇ ಆದ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಶಾಲೆ. ಕಳೆದ 3-4 ವರ್ಷಗಳ 10 ವರ್ಷಗಳಿಂದ ಅನೇಕ ತಾಂತ್ರಿಕ ತೊಂದರೆಯಾಗಿ ದಾಖಲಾತಿಯನ್ನ ಕೊರತೆ ಅಂತಾಗಿತ್ತು. ಅದೇ ಸಂದರ್ಭದಲ್ಲಿ ಕಳೆದ 3 ವರ್ಷದಿಂದ ನಮ್ಮ ಶಾಲೆಗೆ STMC ಅಧ್ಯಕ್ಷರಾಗಿ ಬಂದಂಥ ಶ್ರೀಯುತ ಕುಮಾರ್ ಅವರ ಸಹಕಾರದಿಂದ ಕಳೆದ ವರ್ಷ 65 ದಾಖಲಾತಿಯನ್ನು ಹೊಂದಿದ್ದು, ಈ ವರ್ಷ 100ಕ್ಕಿಂತ ಹೆಚ್ಚು ದಾಖಲಾತಿಯನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಈ ಶಾಲೆಯ ದಾಖಲಾತಿ ಆಗಲಿಕ್ಕೆ ಕಾರಣ STMC ಅಧ್ಯಕ್ಷರ ಒಂದು ಸಹಕಾರದಿಂದಾಗಿ, ಅವರದೇ ಆದ ಒಂದು ಸ್ನೇಹ ಬಳಗದಿಂದ ಎಲ್ಲ ಮಕ್ಕಳಿಗೆ ಕಳೆದ 3 ವರ್ಷಗಳಿಂದ ಉಚಿತ ನೋಟ್ಬುಕ್ಗಳನ್ನು ನಾವು ನೀಡ್ತಾ ಇದ್ದೇವೆ. ಮತ್ತೆ ಅರವಿಂದ್ ಸೇವಾ ಟ್ರಸ್ಟ್ದಿಂದ ಮಕ್ಕಳಿಗೂ ಸಹ ಕೆಲವೊಂದು ಪೂರಕ ಆಟೋಪಕರಣಗಳನ್ನ, ನೋಟ್ಬುಕ್ಗಳನ್ನ, ಬಹುಮಾನಗಳನ್ನು ನಾವು ನೀಡ್ತಾ ಇದ್ದೇವೆ. ಅದರ ಜೊತೆಗೆ ಸ್ನೇಹ ಬಳಗ ಸಹಕಾರದಿಂದ ನಮ್ಮ ಶಾಲೆಗೆ ಅವರು ಕಳೆದ ವರ್ಷ ಸುಣ್ಣ ಬಣ್ಣದ ವ್ಯವಸ್ಥೆಯನ್ನು ಸಹ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಅವರ ಶೈಕ್ಷಣಿಕ ಕಾಳಜಿಯಿಂದಾಗಿ ಸ್ವತಃ ಅವರೇ ಆಟವನ್ನು ಬಿಟ್ಟು ದಾಖಲಾತಿಯನ್ನು ಹೆಚ್ಚಿಸಬೇಕಂತ ಸಂದರ್ಭದಲ್ಲಿ ಬೇರೆ ದೂರದಿಂದ ಮಕ್ಕಳನ್ನ ಆಟೋ ವ್ಯವಸ್ಥೆಯನ್ನು ಮಾಡಿ ದಾಖಲಾತಿ ಹೆಚ್ಚಲಿಕ್ಕೆ ಕಾರಣರಾಗಿದ್ದಾರೆ. ಅದೇ ರೀತಿ ಶಾಲೆಯ ಗುಣಮಟ್ಟ ಹೆಚ್ಚಿಸಬೇಕ ದೃಷ್ಟಿಯಿಂದ ಸ್ವತಃ ಅವರೇ ಸಹ ಶಿಕ್ಷಕರಿಗೆ ಕೆಲವು ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಂಡು ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಆಗಬಾರ್ದು ದೃಷ್ಟಿಯಿಂದ ಅತಿಥಿ ಶಿಕ್ಷಕರ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಅದೇ ರೀತಿ ಈ ವರ್ಷದಿಂದ ಸ್ವಯಂ ಸೇವಕರಾಗಿ ಒಬ್ಬರ ಕಂಪ್ಯೂಟರ್ ಶಿಕ್ಷಕರನ್ನು ಸಹ ಅವರು ಕರೆತರ್ತಾ ಇದ್ದಾರೆ. ಅದು ಈಗಾಗಲೇ ಕಾರ್ಯಾರಂಭ ನಿನ್ನೆಯಿಂದ ಮಾಡಿದೆ. ಅದು ಸಹ ಒಂದು ಅಧ್ಯಕ್ಷರ ಒಂದು ಸಹಕಾರದಿಂದ ಮುಂದುವರಿತಾರೆ. ಅದೇ ರೀತಿ ಮಕ್ಕಳಿಗೆ ಒಂದು ಗುಣಮಟ್ಟದ ಊಟದ ವ್ಯವಸ್ಥೆಯನ್ನು ನೀಡಬೇಕಂತ ಹೇಳಿ ಸ್ವತಃ ಅವರು ಮತ್ತು ಅವರ ಸ್ನೇಹಿತರ ಬಳಗದಿಂದ ಪ್ರತಿ ಶನಿವಾರ ಮತ್ತು ವಿಶೇಷ ದಿನಗಳಿಂದ ಅಥವಾ ಮಕ್ಕಳ ಹುಟ್ಟುಹಬ್ಬದ ದಿನಗಳಿಂದಾಗಿ ವಿಶೇಷ ಊಟದ ವ್ಯವಸ್ಥೆಯನ್ನು ಈ ಶಾಲೆಯಲ್ಲಿ ಮಾಡ್ತಾ ಇದ್ದೇವೆ.
ಅದರ ಜೊತೆಗೆ ದಾನಿಗಳ ಸಹಕಾರದಿಂದ ಪೀಠೋಪಕರಣಗಳಾಗಿರ್ಬೋದು, ಮಕ್ಕಳಿಗೆ ಆಟೋಪಕರಣಗಳನ್ನು ಪಡಿತಾ ಇದ್ದಾರೆ. ಜೊತೆಗೆ ಆಟೋಪಕರಣಗಳನ್ನು ಪಡೆದು ಸ್ವತಃ ಮಕ್ಕಳಿಗೆ ಅವರು ಆಟಗಳಲ್ಲಿ ಅಭ್ಯಾಸವನ್ನ ಮತ್ತೆ ತರಬೇತಿಯನ್ನು ನೀಡ್ತಕ್ಕಂಥದ್ದು ತುಂಬಾ ಖುಷಿಯ ವಿಚಾರ. ಜೊತೆಗೆ ರೋಟರಿಯ ಸಹಕಾರದಿಂದಾಗಿ ನಾವು ಕಳೆದ ವರ್ಷ ಸುಮಾರು 40,000 ಮಲ್ಯದ ಒಂದು ಶುದ್ಧ ಕುಡಿಯುವ ನೀರು ಘಟಕವನ್ನ ಮಾಡ್ತಾ ಇದ್ದೇವೆ. ಜೊತೆಗೆ ಈ ವರ್ಷ ಮಕ್ಕಳಿಗೆ ಈ ವರ್ಷ ನಾವು ನಗರಸಭೆಯ ಸಹಕಾರದಿಂದಾಗಿ ಒಂದು 2,000 ಲೀಟರ್ ವ್ಯವಸ್ಥೆಯ ಒಂದು ನೀರಿನ ಟ್ಯಾಂಕರ್ ಅನ್ನು ಸಹ ಪಡಿತಾ ಇದ್ದೇವೆ. ಇದಕ್ಕೆಲ್ಲ ನಮ್ಮ ಶಾಲೆ STMC ಅಧ್ಯಕ್ಷ ಕುಮಾರ್ ಅವರ ಶೈಕ್ಷಣಿಕ ಕಾಳಜಿ ಮತ್ತು ಸರ್ಕಾರಿ ಶಾಲೆಯನ್ನ ಸಬಲೀಕರಣ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಒಂದು ದಿಟ್ಟ ಹೆಜ್ಜೆಯನ್ನು ನಾವು ಪಡ್ಕೊಂಡಿದ್ದೀವಿ. ಜೊತೆಗೆ ಕಳೆದ ವರ್ಷ ಇದೇ ಶಾಲೆಯಲ್ಲಿ ಓದಿ ಉನ್ನತ ಹುದ್ದೆಯಲ್ಲಿ ನಿರ್ವಹಿಸತಕ್ಕಂಥ ಶ್ರೀಮತಿ ಅನುಪಮ ಅಂತ ಹೇಳಿ ಸದ್ಯ ದುಬೈನಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಅವರು ಸುಮಾರು ಕಳೆದ ವರ್ಷ ನಮಗೆ 3 ಕಂಪ್ಯೂಟರ್, ಒಂದು ಲ್ಯಾಪ್ಟಾಪ್ ಹಾಗೂ ಒಂದು ಸ್ಮಾರ್ಟ್ ಟಿವಿಯನ್ನು ನೀಡಿದ್ದಾರೆ. ಈ ವರ್ಷನೂ ಸಹ ಅವರು ನಮಗೆ 2 ಕಂಪ್ಯೂಟರ್ ಅನ್ನ ಮತ್ತೆ ನಮ್ಮ ಮುಖ್ಯ ಶಿಕ್ಷಕರ ಕೊಠಡಿಗೆ ಬೇಕಾದಂತ ಟೇಬಲ್, ಕುರ್ಚಿ, ಬ್ಯಾನರ್ಸ್ ವ್ಯವಸ್ಥೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಹೀಗೆ ಒಂದು ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ಶಾಲೆ STMC ಪೋಷಕರು, ದಾನಿಗಳು, ಹಳೆ ವಿದ್ಯಾರ್ಥಿಗಳ ಸಹಾಯದಿಂದ ನಡೀತಾ ಇದೆ. ಜೊತೆಗೆ ಹಳೆ ವಿದ್ಯಾರ್ಥಿಗಳು ಮತ್ತು STMC ಸಹಕಾರದೊಂದಿಗೆ ನಾವು ಕಳೆದ 3ನೇ ವರ್ಷದಿಂದ ನಾವು LKG ತರಗತಿಯನ್ನು ನಡೆಸ್ತಾ ಇದ್ದೇವೆ. ಕಳೆದ ವರ್ಷ ಸುಮಾರು 10-12 ವಿದ್ಯಾರ್ಥಿಗಳು LKGಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ವಿ. ಈ ವರ್ಷನೂ ಸಹ ನಾವು ಆ ದಾಖಲಾತಿಯನ್ನು ಹೆಚ್ಚು ಮಾಡ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಜೊತೆಗೆ 2 ಜನ ಕಾಯಂ ಶಿಕ್ಷಕರಿದ್ರು ಸಹ ಅತಿಥಿ ಶಿಕ್ಷಕರ ಸಹಕಾರದಿಂದ ನಮ್ಮ ಶಾಲೆಯಲ್ಲಿ ಸ್ಪೋಕನ್ ಇಂಗ್ಲಿಷ್ ಆಗಿರ್ಬೋದು, ಮತ್ತೆ ವಿಶೇಷವಾಗಿ ಇಂಗ್ಲಿಷ್ ಭಾಷೆ ಇರ್ಬೋದು, ಮತ್ತೆ ಸಂಗೀತ ಕ್ಲಾಸ್ಗಳಾಗಿರ್ಬೋದು, ಕಂಪ್ಯೂಟರ್ ಕ್ಲಾಸು, ಎಲ್ಲ ರೀತಿಯಿಂದಲೂ ನಡೀತಾ ಇದೆ. ಹಾಗಾಗಿ ಈ ಮೂಲಕ ಇವತ್ತು ಮತ್ತೊಂದು ಹೊಸ ವಿಶೇಷ ಅಂದ್ರೆ ಮಕ್ಕಳಿಗೆ ಆ ಪಾಠದ ಜೊತೆಗೆ ಆಟಕ್ಕೂ ಪ್ರೇರಣೆ ಆಗಲಿ ಅಂತ ಸ್ವತಃ ನಮ್ಮ ಶಾಲೆ STMC ಅಧ್ಯಕ್ಷರು ಚೆಸ್ ಬೋರ್ಡ್ ಮತ್ತೆ ಕೇರಂ ಬೋರ್ಡ್ ಗಳನ್ನ ನೀಡ್ತಾ ಇದ್ದಾರೆ. ಅದು ಖುಷಿಯ ವಿಚಾರವಾಗಿದೆ. ಹೀಗೆ ಅನೇಕ ದಾನಿಗಳ ಸಹಕಾರದಿಂದ STMC ಅವರ ಸಹಕಾರದಿಂದ ನಮ್ಮ ಶಾಲೆ ಮುನ್ನುಗ್ತಾ ಇದ್ದು ಹೆಚ್ಚಿನ ದಾಖಲಾತಿಯನ್ನು ಈ ಮೂಲಕ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಧನ್ಯವಾದ. ಹೇಳಿ ಸರ್, ನಿಮ್ಮ ಹೆಸರು? ನಾನು ಕುಮಾರ್ ಅಂತ ಹೇಳಿ, ಕುಮಾರ್ ಅಂತ STMC ಅಧ್ಯಕ್ಷರು, ಸರ್ಕಾರಿ ಕೆರೆಯ ಪ್ರಾಥಮಿಕ ಶಾಲೆ. ಎಷ್ಟು ವರ್ಷ ಆಯ್ತು ಅಧ್ಯಕ್ಷರ? STMC ಅಧ್ಯಕ್ಷರಾಗಿ 3 ವರ್ಷ ಆಯ್ತು. ಈ ವರ್ಷ ನಮ್ಮ ಬೆಳವಣಿಗೆ ಏನು ನಡೀತಾ ಇದೆ? ಈ ವರ್ಷ ಈಗ ಆಲ್ರೆಡಿ ನಾನು ಏನೇನು ಮಾಡಿದ್ದೀನಿ ಅಂತ ಈ ವಿಡಿಯೋ ಮುಖಾಂತರ ಹೇಳಿದ್ದೀನಿ. ಆದರೆ ನಾನು ನೆಕ್ಸ್ಟ್ ಈ ಶಾಲೆಗೆ ಇಂಗ್ಲೀಷ್ ಮೀಡಿಯಂ ತರೋದು, ಆಮೇಲೆ ಶಾಲಾ ಕ್ರೀಡಾಂಗಣಕ್ಕೆ ಇಂಟರ್ಲಾಕ್ ಹಾಕ್ಸೋದು, ಆಮೇಲೆ ಈಗ ಪ್ಲೇ ಥಿಂಗ್ಸ್, ಈಗ ಅಂಗನವಾಡಿ ಮಕ್ಕಳಿಗೆ ಜಾರು ಬಂಡಿ, ಜೋಕಾಲಿ, ಈ ಥರ ಪ್ಲೇ ಥಿಂಗ್ಸ್ ಒಳಗಡೆ ಶಾಲೆ ಕ್ಯಾಂಪಸ್ ಒಳಗಡೆನೆ ಫಿಟ್ಟಿಂಗ್ ಮಾಡಿಸ್ಬೇಕು ಅಂತ ಇದ್ದೀನಿ. ನೆಕ್ಸ್ಟ್ ಸುಣ್ಣ ಬಣ್ಣಕ್ಕೆ ಕೆಲವು ಸಹಕಾರಿ ಸ್ನೇಹ ಬಳಗ ಥರ ಸ್ವಸಹಾಯ ಸಂಘದವರು ಹೊಂದಿದ್ದಾರೆ, ಅವನ್ನೆಲ್ಲ ಒಗ್ಗೂಡಿಸಿ ಈ ಸರಿ ಸುಣ್ಣ ಬಣ್ಣವನ್ನು ಮಾಡಬೇಕು ಅಂತ ಈ ನಾಲ್ಕು ಯೋಜನೆ. ಆಮೇಲೆ ಆಟೋ ಬಿಡೋದೊಂದಿದೆ, ಅದು ಮಕ್ಕಳು ಸ್ಟ್ರೆಂತ್ ಹೇಗೆ ಬರುತ್ತೆ ಅಂತ ನೋಡಿ ಈ ವರ್ಷ ಆಟೋ ಬಿಡೋದು ಅನ್ನೋದಿದೆ. ಶಿಕ್ಷಕರ ಕೊರತೆ ಇದೆಯಾ? ಶಿಕ್ಷಕರ ಕೊರತೆ ಯಾವುದೇ ಇಲ್ಲ. ಶಿಕ್ಷಕರು ನಮಗಿರೋ 70 ಮಕ್ಕಳಿಗೆ 6 ಜನ ಇದ್ದಾರೆ. ಸರ್ಕಾರ ಕೊಟ್ಟಿರೋದು ನಮಗೆ 2 ವ್ಯಾಕೆನ್ಸಿ ಬರುತ್ತೆ. ನಾವು 2 ಜನ ಎಕ್ಸ್ಟ್ರಾ ಟೀಚರ್ಸ್ ಈಗ ಆಲ್ರೆಡಿ ಮಕ್ಕಳ ಸ್ಟ್ರೆಂತ್ ಎಷ್ಟಿದೆ? 67 ಇತ್ತು, ಇದ್ದರೆ ಅಬೌವ್ 80 ಆಗ್ಬೋದು. ಈಗ 7 ಹೋಗಿದೆ, 80 ದಾಟಿದೆ. ಇಂಪ್ರೂವ್ಮೆಂಟ್ಸಿಗೆ ಪ್ರಯತ್ನ ಮಾಡ್ತೀವಿ. ಟೈಪ್ ಮಾಡಿ